ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಅವರು 2025 ಮಾರ್ಚ್ ರಂದು ಅರೆಸ್ಟ್ ಆಗಿದ್ರು. ಆದ್ರೆ ಇವಾಗ ಒಂದು ಹೊಸ ವಿಷಯ ಬೆಳಕಿಗೆ ಬರ್ತಾ ಇದೆ. ಏನು ಅಂತ ಅಂದ್ರೆ ಇದಕ್ಕಿಂತ ಮುಂಚೆ ಅಂದ್ರೆ 2 ವರ್ಷಗಳ ಮುಂಚೆನೆ ಉಗಾಂಡಾದಿಂದ 50 ಕೆಜಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡುವಂತ ಒಪ್ಪಂದದಲ್ಲಿ ಸುಮಾರು 2 ಕೋಟಿ ಪೇಮೆಂಟ್ ಅಷ್ಟು ಇವರು ನಷ್ಟವನ್ನ ಅನುಭವಿಸಿ ವಂಚನೆಗೆ ಒಳಗಾಗಿದ್ದಾರೆ. ಇವರಷ್ಟೇ ಅಲ್ಲ, ಇವ್ರ ಜೊತೆ ಸಹಚಾರಿಯಾದಂತಹ ತರುಣ್ ಕುಂದರ್ ಅವರು ಸಹ ರನ್ಯಾ ರಾವ್ ಅವರೊಂದಿಗೆ ಕೈ ಜೋಡಿಸಿದ್ರು. ಸೊ ಇವರು ದುಬೈನಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡೋಕ್ಕಿಂತ ಮುಂಚೆ ಉಗಾಂಡಾದಲ್ಲಿ ಮೊದಲು 5 ಕೆಜಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿ ಅದಾದ ನಂತರ 50 ಕೆಜಿ ಮಾಡೋಣ ಅಂತ ಹೇಳಿ ಒಪ್ಪಂದ ಆಗಿತ್ತು. ಸೊ ಈ ಒಂದು 5 ಕೆಜಿ ಟ್ರಾನ್ಸ್ಫರ್ ಆದ ನಂತರ 50 ಕೆಜಿ ಮಾಡುವಂತಹ ಸಂದರ್ಭದಲ್ಲಿ ಸುಮಾರು 2 ಕೋಟಿ ರೂಪಾಯಿ ಅಷ್ಟು ಇವರು ನಷ್ಟವನ್ನ ಅನುಭವಿಸಿ ವಂಚನೆಗೆ ಒಳಗಾಗಿದ್ರು. ಸೊ ಇವಾಗ ಈ ಒಂದು ಮಾಹಿತಿ ಸದ್ಯಕ್ಕೆ ರನ್ಯಾ ರಾವ್ ಅವರ ವಾಟ್ಸ್ಆಪ್ ಚಾಟ್ಸ್ ಮೂಲಕ ಮತ್ತು ಆ ಒಂದು ಪೇಮೆಂಟ್ಸ್ ಮೂಲಕ ಈಗ ಬೆಳಕಿಗೆ ಬಂದಿದೆ. ಸೊ 2025 ಮಾರ್ಚ್ ರಂದು ಅರೆಸ್ಟ್ ಆಗುವಂತಹ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ನಲ್ಲಿ ಫೈಲ್ ಆಗಿರುವಂತದ್ದಾದ್ರೂ ಏನು ಅಂತ ಅಂದ್ರೆ ರನ್ಯಾ ರಾವ್ ಮತ್ತು ತರುಣ್ ಕುಂದಾರ್ ಅವರು ಸುಮಾರು 12 ಕೆಜಿ ಗೋಲ್ಡ್ ಅಷ್ಟು ಸ್ಮಗ್ಲಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಇದು ದುಬೈನಲ್ಲಿ ಮಾಡುವಂತಹ ಟೈಮ್ ನಲ್ಲಿ ಈ ಒಂದು ರೀತಿ ಆಗಿದೆ. ಸೊ ಈ ಒಂದು ವಿಷಯ ಪೊಲೀಸರಿಗೆ ತಿಳಿದ ನಂತರ ರನ್ಯಾ ರಾವ್ ಅವರು ಅರೆಸ್ಟ್ ಆಗಿದ್ದಾರೆ. ಸೊ ಹಾಗಿದ್ರೆ ಇವಾಗ ಇವ್ರಿಗೆ ವಂಚನೆ ಆಗಿರೋದ್ರಿಂದ ಈ ಒಂದು ಕೇಸ್ ಮುಂದೆ ಯಾವ ರೀತಿ ಹೋಗುತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗುತ್ತೆ. ಸೊ ಇದೇ ರೀತಿಯಾದಂತಹ ಒಂದು ಅಪ್ಡೇಟ್ಸ್ ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.